ಅವ್ರ ಜವಾಬ್ದಾರಿ ಇದೆ. ಈಗ ಥ್ರೆಟ್ ಹಾಕಿದ್ದಾರೆ, ಬೆಳಗಾವಿಗೆ ಬಂದ್ರೆ ಬದುಕು ಹೋಗಿದ್ದೇ ಕಷ್ಟ ಅಂತಾರೆ. ನಾನು ಬೆಳಗಾವಿಗೆ ಹೋಗದೇ ಇರೋಕ್ಕಾಗಲ್ಲ, ಹೋಗ್ಲೇಬೇಕು. ಆಮೇಲೆ ಕೆಲವರಿಗೆ ಅತೀವವಾದ ನಂಬಿಕೆ ಇದೆ. ಆ ನಂಬಿಕಸ್ಥರು ಅವರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು, ಅದಕ್ಕಾಗಿ ರಕ್ಷಣೆ ಕೊಡೋ ಜವಾಬ್ದಾರಿ ಸರ್ಕಾರ. ಕೇಶವ ಪ್ರಸಾದ್ ಇದ್ದಾಗಲೂ ಕಿತ್ಕೊಳಕ್ ಬಂದ್ರು. ಅದಕ್ಕಿಂತ ಮುಂಚೆ ಮೂರು ಕಾಲು ಗಂಟೆಗಳ ಕಾಲ ಕೇಶವ ಪ್ರಸಾದ್ ಜೊತೆಗಿರ್ಲಿಲ್ಲ. ಹೌದು, ಮೂರು ಕಾಲು ಗಂಟೆಗಳ ಕಾಲ ಕೇಶವ ಪ್ರಸಾದ್ ಇರಲಿಲ್ಲ. ಕೇಶವ ಪ್ರಸಾದ್ ಎದುರುಗಡ್ಲೂ ಇದು ನಡೀತು, ಕೇಶವ ಪ್ರಸಾದ್ ಇಲ್ಲದೆ ಇದ್ದಾಗಲೂ ನಡೀತು. ನಾನು ನಿಮ್ಗೆ ಏನು ಹೇಳೋದು ಅಂದ್ರೆ, ನಾನು ಒಂದು ರೀತಿ ಈ ಕಾಂತಾರದ ದೈವದ ರೀತಿಯಲ್ಲಿ ಕೆಲವೊಮ್ಮೆ ಮೈ ಮೇಲೆ ಆವೇಶದಿಂದನೂ ವರ್ತನೆ ಮಾಡಿದೆ. ಹಂಗಾಗಿ ಫೋನ್ ಕಿತ್ಕೊಳ್ಳೋಕ್ಕಾಗಿಲ್ಲ. ನಾನು ಬಿಹಾರದಲ್ಲಿ ತರದ್ ಕೇಳ್ತಿದ್ವಿ, ತಮಿಳುನಾಡಿನಲ್ಲಿ ಮಾಧ್ಯಮದಲ್ಲಿ ವರದಿ ಆಗ್ತಿತ್ತು, ಕರ್ನಾಟಕದಲ್ಲಿ ಈ ತರ ಇರಲಿಲ್ಲ. ನಮಗೆಲ್ಲ ಸಂಸ್ಕೃತಿ ಪಾಠ ಹೇಳುವಂತ ಹಿರಿಯ ಸಚಿವರುಗಳು, ಇದು ಕರ್ನಾಟಕ ಸಂಸ್ಕೃತಿನ. ನಿಮಗೆ ಬೆದರಿಕೆ ಅಂತ ಹೇಳಿದ್ರಿ, ಬೆದರಿಕೆ ಕಾರ್ಯಕರ್ತ ಮಟ್ಟದಲ್ಲೋ ಲೀಡರ್ ಮಟ್ಟದಲ್ಲೋ? ಸರ್, ಇದಕ್ಕೆ ಹಾಗೆ ಸಮುದಾಯವನ್ನು ಅಟ್ಯಾಚ್ ಮಾಡಿದೆ, ಒಕ್ಕಲಿಗ ಸಮುದಾಯವನ್ನು ಅಸಮಾಧಾನಗೊಂಡಿದೆ. ನೋಡಿ, ನಾನು ಇದನ್ನ ಜಾತಿ ನೆಲೆಯಲ್ಲಿ ನೋಡಕ್ ಇಷ್ಟಪಡಲ್ಲ. ಎಲ್ಲ ಸಮುದಾಯದವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಎಲ್ಲರೂ ಪ್ರೀತಿ ತೋರಿಸಿದ್ದಾರೆ. ಎಲ್ಲ ಕಾಂಗ್ರೆಸ್ನಲ್ಲಿರುವಂಥವ್ರು ಕೂಡ ಸಾರಿ ಹಿಂಗ ಆಗ್ಬಾರ್ದಿತ್ತು, ನಮ್ಮವ್ರು ಮೂರ್ಖರು ಅಂತ ಹೇಳಿ ನಿನ್ನೆ ರಾತ್ರಿ ಬೇಲ್ ಸಿಕ್ಕಿದ್ ಬರ್ತಿದ್ದಂಗೆನೆ ಕೆಲವು ನಂಗೆ ಫೋನ್ ಮಾಡಿ ಹೇಳಿದ್ರು, ನೀನೊಂದು ಹೀರೋ ಮಾಡಿದ್ರು ಬಿಡು ಅಂತ ಹೇಳಿದ್ರು. ಫೋನ್ ಮಾಡಿ ಹೇಳಿದ್ರು, ನಾವು ಹೇಳಿದ್ವಿ ಅಂತ ಹೇಳಿ ಒಬ್ರ ಹೆಸರು ಹೇಳಿ ಎಲ್ಲ ಅವ್ರದ್ದು ಅಂತ ಹೇಳಿದ್ರು. ನಾನು ಅವ್ರೊಳಗಿನ ರಾಜಕಾರಣ ಅಂತ ನಾ ಹೆಸರು